ಕೊಡಬೇಕಾಗತ್ತೆ. ಉಳಿದ ಆಟಗಾರರು ಬೇರೆ ಕಡೆ ಕುಳಿತು ಪಂದ್ಯ ವೀಕ್ಷಣೆಯನ್ನು ಮಾಡಿ ಪ್ಲೇ ಸ್ಟ್ಯಾಂಡ್ ರಲ್ಲಿ ಕೇವಲ 2 ತಂಡದ ಆಟಗಾರರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಪ್ರಸ್ತುತ ಪಂದ್ಯಾಟ ಇವಾಗ ಪ್ರಥಮ ಉಪಾಂತ್ಯ ಪಂದ್ಯಾಟ ಸೆಮಿಫೈನಲ್. ಇವಾಗ ಅಂಕಣದ ಭಾಗದಲ್ಲಿ ಲಕ್ಕಿ ಸ್ಟಾರ್ ಕೋಡಿ ತಂಡದ ಪರವಾಗಿ ಒಂದೆಡೆ ರೌಫ್ ಕೋಡಿ, ಇನ್ನೊಂದೆಡೆ ಅಲ್ತಾಫ್ ಕೋಡಿ. ಕಳೆದ ಬಾರಿಯ ರನ್ನರ್ಸ್ ಅಪ್ ಪ್ರಶಸ್ತಿ ಪಡ್ಕೊಂಡಂತ ಸ್ಥಳೀಯ ಏಕೈಕ ಜನ ಬೆಂಬಲದ ತಂಡ ಲಕ್ಕಿ ಸ್ಟಾರ್ ಕೋಡಿ. ಕಳೆದ ಬಾರಿಯ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಪಡ್ಕೊಂಡಂತ ಅಲ್ತಾಫ್ 15,000 ಮೌಲ್ಯದ ಸ್ಮಾರ್ಟ್ ಮೊಬೈಲ್ ಫೋನ್ ಅನ್ನು ಪಡ್ಕೊಂಡಂತ ಮ್ಯಾನ್ ಆಫ್ ದಿ ಸೀರೀಸ್ ಆಟಗಾರ ಕೂಡ ಅಲ್ತಾಫ್ ನಾನ್ ಸ್ಟ್ರೈಕರ್ ಆಡಿನಲ್ಲಿದ್ದಾರೆ. ಇರ್ಷಾದ್ ಇವಾಗ ಮತ್ತೆ ಬಹಳಷ್ಟು ಸುಂದರ ಶೈಲಿ ಹೊಡೆತ, ಅಷ್ಟೇ ಉತ್ತಮವಾಗಿರತಕ್ಕಂಥ ಒಂದು ಕ್ಷೇತ್ರಕ್ಷಣೆ ಕೂಡ ಬರ್ತಾ ಇದೆ. ಇವಾಗ ಖಾತೆ ಆರಂಭ, ತಂಡದ ಗಳಿಕೆ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಇವಾಗ 1. ಎರಡನೇ ಎಸಕ್ಕಾಗಿ ಇರ್ಷಾದ್ ಸಿದ್ದಾಪುರ, ಬಹಳಷ್ಟು ಅನುಭವಿ ಎಸೆತಗಾರ. ಕಳೆದ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸಿದ್ರು ಇರ್ಷಾದ್ ಸಿದ್ದಾಪುರ. ಇವಾಗ ಮತ್ತೆ ಜೀವದಾನ ಲಭಿಸ್ತಾ ಇದೆ ರೌಫ್ ಕೋಡಿಗೆ. ಬಹಳಷ್ಟು ಪಂದ್ಯಾಟದಲ್ಲಿ ಜೀವದಾನವನ್ನ ಜಾಸ್ತಿ ಪಡ್ಕೊಳ್ಳುವಂತ ಆಟಗಾರ ಇದ್ರೆ ಅದು ರೌಫ್. ಈ ಹಂತದಲ್ಲಿ ಮತ್ತೆ ಅವರ ಬ್ಯಾಟಿಂಗ್ ಬಿರುಸಿನ ಆಟ ಕೂಡ ಪ್ರಾರಂಭ ಕೂಡ ಕಾಣ್ತದೆ. ಬಹಳಷ್ಟು ಅನುಭವಿ ಆಟಗಾರ ಕೂಡ ಜಾನ್ಸನ್ನಿನ ಮಾಜಿ ಆಟಗಾರ ರೌಫ್ ಕೋಡಿ. ಇವಾಗ ಲಕ್ಕಿ ಸ್ಟಾರ್ ಕೋಡಿ ತಂಡದ ಪರವಾಗಿ ಮತ್ತೆ ಇರ್ಷಾದ್ ಸಿದ್ದಾಪುರ ಆಲ್ರೌಂಡರ್ ಆಟಗಾರ ಕೂಡ ಇರ್ಷಾದ್ ಗುಡಿಸುವ ಪ್ರಯತ್ನವನ್ನ ಮಾಡಿದ್ರು. ಈ ಹಂತದ ಶೀಪ್ ಮಾಡೋ ಪ್ರಯತ್ನ, ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಇರ್ಷಾದ್ ಇವಾಗ ಮತ್ತೆ ಲಾಂಗೋನಿ ಭಾಗದಲ್ಲಿ ಸುಂದರ ಶೈಲಿ ಹೊಡೆತ. ಇವಾಗ ಅಲ್ತಾಫ್ ಕೋಡಿ ಸೆಡಿರಬ್ಬರದ ಬೌಂಡ್ರಿಯನ್ನು ದಾಖಲಿಸಬಲ್ಲದ ಮತ್ತೋರ್ವ ಶ್ರೇಷ್ಠ ಮಟ್ಟದ 30 yards 40 yards ಸ್ಪೆಷಲಿಸ್ಟ್ ಆಟಗಾರ ಅಲ್ತಾಫ್ ಕೋಡಿ ಮತ್ತೆ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೆ ಇರ್ಷಾದ್ ಆಲ್ರೌಂಡರ್ ಪ್ರದರ್ಶನ ನೀಡಬಲ್ಲಂತ ಎಸೆತಗಾರ ಕೂಡ. ಓ ಡಾಟ್ ಆಫ್ ಡಲವರಿ ಚುಕ್ಕಿ ಎಸೆತ. ಈ ಪಂದ್ಯದ ಮುಖ್ಯ ತೀರ್ಮಾನಕಾರರು ಜಾನ್ಸನ್ನಿನ ಅನಿಲ್ ಕಾರ್ವಿ, ಅವರೊಟ್ಟಿಗೆ 1000ಕ್ಕೂ ಮಿಕ್ಕಿ ಪಂದ್ಯಾಟದಲ್ಲಿ ಆರಂಭಿಕ ಆಟಗಾರರಾಗಿ ಆಟವನ್ನು ಆಡಿರ್ತಕ್ಕಂಥ ರೌಫ್ ಕೋಡಿ. ಇವತ್ತು ಅನಿಲ್ ಕಾರ್ವಿ ತೀರ್ಮಾನವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ರೌಫ್ ಕೋಡಿ ಲಕ್ಕಿ ಸ್ಟಾರ್ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಅನೇಕ ಬಾರಿ ರನ್ಔಟ್ ಆಟಗಳಾಗಿದ್ರು ಇವರು. ಮತ್ತೆ ಗುಡಿಸುವ ಪ್ರಯತ್ನವನ್ನು ಮಾಡಿದ್ರು, ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯ, ಪ್ರಥಮ ಸೆಮಿಫೈನಲ್ ಆರಂಭಿಕ ಓವರ್ ಮುಕ್ತಾಯ. ತಂಡದ ಮೊತ್ತ 5 ಓಟ. ಜಾನ್ಸನ್ ಅಂಗಳೂರು ತಂಡದಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಆಡಿರ್ತಕ್ಕಂಥ ರೌಫ್ ಕೋಡಿ. ಅವರ ಆರಂಭಿಕ ಜೋಡಿ ಯಾರಂತ ಹೇಳಿದ್ರೆ ಅದು ಜಾನ್ಸನ್ನಿನ ಅನಿಲ್ ಕಾರ್ವಿ. ಅವರು ಕೂಡ ಇಲ್ಲಿ ನಮ್ಮ ಪಂದ್ಯಾಟದ ಮುಖ್ಯ ತೀರ್ಮಾನಕಾರರನ್ನು ಮಾಡಿಸ್ತಾ ಇದ್ದಾರೆ. ಅನುಭವಿ ಏರುವ ಆಟಗಾರರು ಕೂಡ. ಅನಿಲ್ ಕಾರ್ವಿಯವರ ಆರಂಭಿಕ ಹಂತದಲ್ಲಿ ಬಹಳಷ್ಟು ರನ್ಔಟ್ ಕೂಡ ಆಗಿದ್ದಾರೆ, ಅದನ್ನು ಕೂಡ ತಿಳಿಸ್ತಾ ಇದ್ದಾರೆ ಅನಿಲ್ ಕಾರ್ವಿಯವರು. ಈ ಹಂತದಲ್ಲಿ ರೌಫ್ ಬಹಳಷ್ಟು ಬಾರಿ ಅನಿಲ್ ಕಾರ್ವಿ ಜೊತೆಗೂಡಿ ಆಡುವಾಗ ರನ್ಔಟ್ ಆಗಿದ್ದು ಜಾಸ್ತಿ ಅಂತ ಇಲ್ಲಿ ಅನಿಲ್ ಕಾರ್ವಿಯವರು ತಿಳಿಸ್ತಾ ಇದ್ದಾರೆ. ಆ ಹಂತದಲ್ಲಿ ಮತ್ತೆ ಈಗ ರೌಫ್ ಸ್ಟ್ರೈಕರ್ ಹ್ಯಾಂಡಿನಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ಮತ್ತೆ ಅಲ್ತಾಫ್. ಎಸೆತಗಾರಿಕೆಯಲ್ಲಿ ಮತ್ತೆ ಬದಲಾವಣೆ. ಎರಡನೇ ಓವರಿಗಾಗಿ ಮೊಹಿನ್. ತೀರ್ಮಾನಕಾರರನ್ನು ಬಳಸುತ್ತಾ ಮುಖ್ಯ ತೀರ್ಮಾನಕಾರರು ಇವಾಗ ಸುಭಾಷ್ ಕಾಂಚಾನ್. ಲೋ ಫುಲ್ಟಾಸ್ ಆಗಿ ಬಂದಿರತಕ್ಕಂಥ ಚೆಂಡು ರನ್ ಔಟ್ ಆಗೋ ಸಾಧ್ಯತೆ ಇತ್ತು. ಇವಾಗ ಕೇಸ ರಕ್ಷಣಾ ವೈಫಲ್ಯ.
4 ಓಟ. ಬಹಳಷ್ಟು ಎಡವಟ್ಟನ್ನು ಮಾಡಿಕೊಂಡ್ರು. ಇವಾಗ ಮತ್ತೆ ಒಂದು ಜೀವದಾನ ಕೂಡ ರೌಫ್ರೋಗೆ ನೀಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಕೂಡ ಒಂದು ರನ್ಔಟ್ ಆಗೋ ಸಾಧ್ಯತೆ ಕೂಡ ಇತ್ತು, ಅದನ್ನ ಕೈ ಚೆಲ್ಲಿದ್ರು. ಇವಾಗ ಎರಡನೇ ಬಾರಿ ಕೂಡ ರನ್ಔಟ್ ಮಾಡುವ ಪ್ರಯತ್ನವನ್ನು ಮಾಡಬೇಕಿತ್ತು, ಆದರೆ ಕೈ ಚೆಲ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 9. ಮತ್ತೆ ತಟ್ಟಿ ಮುಟ್ಟಿ ಓಡೋ ಪ್ರಯತ್ನ, ಒಂದು ಓಟದ ಸೇರ್ಪಡೆ ಕೂಡ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 10. ಬಹಳಷ್ಟು ಅನುಭವಿ ಆಟಗಾರರ ಉದ್ದರಿಯನ್ನು ಕಬಳಿಸಲೇಬೇಕಾಗಿದೆ. ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ ಈ ಇರುವ 2 ಅನುಭವಿ ಆಟಗಾರರು ಬಹಳಷ್ಟು ಉತ್ತಮ ರೀತಿ ಅಡಿಪಾಯವನ್ನು ಹಾಕಿಕೊಡ್ತಾ ಇದ್ದಾರೆ ಲಕ್ಕಿ ಸ್ಟಾರ್ ಕೋಡಿ ತಂಡಗೆ. ಕಳೆದ ಬಾರಿ ಇದೇ ಅಂಕಣದಲ್ಲಿ ಬಹಳಷ್ಟು ಉತ್ತಮ ರೀತಿಯ ರೋಚಕವಾಗಿ ಆಟವನ್ನಾಡಿ ಕೊಂಚ ಅಂತರದ ಕುತಂತ್ರದಲ್ಲಿ ತಪ್ಪಿಸಿಕೊಳ್ಳುವುದರ ಮುಖಾಂತರವಾಗಿ ರನ್ನರ್ಸ್ ಪ್ರಶಸ್ತಿ ಪಡ್ಕೊಂಡಂತ ಆಟಗಾರರು ಕೂಡ ತಂಡ ಲಕ್ಕಿ ಸ್ಟಾರ್ ಇವತ್ತು ಕೂಡ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಇವಾಗ ಮೋಹಿ ಇವಾಗ ಮತ್ತೆ 1 ಬೌನ್ಸ್ ಬೌಂಡ್ರಿ ಎಂಬ ಸೂಚನೆ ಬರ್ತಾ ಇದೆ, ಕಾಣ್ಬೇಕು, ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ಡಿಸಿಷನ್ ಇವಾಗ ರಿವ್ಯೂ ತಗೊಂಡಿದ್ದಾರೆ. ಬೌಂಡ್ರಿ ಎಂಬ ಸೂಚನೆ ಬರ್ತಾ ಇದೆ. ಆತಬ್ರವರ ದಾನಿವಾಗಿ 4 ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 14. ಲಾಸ್ಟ್ 2 ಬಾಲ್. ಎರಡನೇ ಓವರಿನ 5ನೇ ಎಸೆತಕ್ಕಾಗಿ ಮೊಹಿನ್ ಹದ್ದಿನ ಕಣ್ಣಿನ ತೀರ್ಮಾನಕಾರರು ಸುಭಾಷ್ ಕಾಂಚನ್ ಕೋಟೇಶ್ವರ್ ಇವರ ಅನುಮತಿಯ ಮೇರೆಗೆ ಎಡಗೂಟದ ಕೊಂಚ ಮಟ್ಟಿನ ಹೊರ ತಿರುವನ್ನು ಕಂಡಿರತಕ್ಕಂಥ ಎಸೆತ. ವೈಡ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಅತಿರಿಕ್ತ ಓಟದ ಸೇರ್ಪಡೆ. ತಂಡದ ಮೊತ್ತ ಇವಾಗ 15. ಮತ್ತೆ 5ನೇ ಎಸೆತಕ್ಕಾಗಿ ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು, ಬಲವಾದ ಹೊಡೆತಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ, ಸಿಂಗಲ್ ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ಇವಾಗ 16. ಇವಾಗ 2ನೇ ಓವರಿನ ಅಂತಿಮ ಎಸೆತಕ್ಕಾಗಿ ಮೋಹಿನ್. ಗೌಡ ರಕ್ಷಣೆಯಲ್ಲಿ ಬಹಳಷ್ಟು ಅನುಭವಿ ಚೇತರಕ್ಷಕ ಸತಾರ್. ಸ್ವತಃ ಎಸೆತಗಾರರಿಂದ ಚೇತರಕ್ಷಣೆ ಬರ್ತಾ ಇದೆ. ಇವಾಗ ಓವರ್ ಮುಕ್ತಾಯ. ಪ್ರಥಮ ಸೆಮಿಫೈನಲ್ ಆರಂಭಿಕ ಇನ್ನಿಂಗ್ಸ್ನ 2 ಓವರ್ ಮುಕ್ತಾಯ. ಇವಾಗ ತಂಡದ ಮೊತ್ತ 16 ಓಟವನ್ನು ದಾಖಲಿಸಿಕೊಂಡಿರತಕ್ಕಂಥ ತಂಡ ಅದು ಸ್ಥಳೀಯ ತಂಡ ಲಕ್ಕಿ ಸ್ಟಾರ್ ಕೋಡಿ. ಇನ್ನು ಕೂಡ 4 ಓವರ್ಗಳ ಆಟ ಬಾಕಿ ಇದೆ. 24 ಚೆಂಡುಗಳ ಆಟ ಬಾಕಿ ಇದೆ. ಇನ್ನು ಕೂಡ 40 ರಿಂದ 50 ಓಟವನ್ನು ದಾಖಲಿಸಿದಲ್ಲಿ
ಬಹಳಷ್ಟು ಪೈಪೋಟಿಯ ಮೊತ್ತವನ್ನು ನೀಡಲಿಕ್ಕೆ ಅವಕಾಶ ಇರುತ್ತದೆ ಲಕ್ಕಿ ಸ್ಟಾರ್ ಕೋಡಿ ತಂಡಕ್ಕೆ. ಆರಂಭಿಕ ಆಟಗಾರರು ಬಹಳಷ್ಟು ಉತ್ತಮ ರೀತಿಯ ಅಡಿಪಾಯವನ್ನು ಹಾಕಿಕೊಡ್ತಾ ಇದ್ದಾರೆ ಲಕ್ಕಿ ಸ್ಟಾರ್ಗೆ. ಆ ಬಳಿಕ ಮತ್ತು ಕೂಡ ಅನುಭವಿ ಆಟಗಾರರು ಕೂಡ ಅಂಕಣದ ಹೊರಭಾಗದಲ್ಲಿ ವೇಟಿಂಗ್ ಲಿಸ್ಟ್ ನಲ್ಲಿ ಇದ್ದಾರೆ. ಒಂದೆಡೆ ತನ್ಸೀಮ್, ಇನ್ನೊಂದೆಡೆ ಅತಾವುಲ್ಲಾ, ಹಾಗೇನೆ ಅಬೂದ್, ಇವರೆಲ್ಲರನ್ನು ಒಳಗೊಂಡಿರ್ತಕ್ಕಂಥ ಒಂದು ಶ್ರೇಷ್ಠ ಮಟ್ಟದ ಸ್ಥಳೀಯ ತಂಡ ಅದು ಲಕ್ಕಿ ಸ್ಟಾರ್ ಕೋಡಿ. ಮೂರನೇ ಓವರ್ಗಾಗಿ ಮತ್ತೆ ಇರ್ಷಾದ್ ತನ್ನ ಕೂಟದ ದ್ವಿತೀಯ ಓವರ್ ಇನ್ನಿಂಗ್ಸಿನ ಮೂರನೇ ಓವರಿಗಾಗಿ ಇಸ್ಮಾಯಿಲ್ ಹೊಸನಗರ, ಮೊಹಮ್ಮದ್ ಅಫ್ರಾನ್, ಮೊಹಮ್ಮದ್ ಅದ್ನಾನ್, ಮೊಹಮ್ಮದ್ ಅಫ್ನಾನ್ ಈ ಒಂದು ಜಾಹೀರಾತು ಫಲಕದ ಕಡೆಯಿಂದ. ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು, ಬಲವಾದ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು, ಅದು ಚೆಂಡು ಕೂಡ ರಕ್ಷಕನ ಕೈಯಲ್ಲಿ ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತಂಡದ ಮೊತ್ತ 16ರಲ್ಲಿ ಸ್ಥಗಿತಿಯನ್ನು ಕಾಣ್ತಾ ಇದೆ. ಮತ್ತೆ ಎರಡನೇ ಸಕ್ಕಾಗಿ ಜಾಮಿಯಾ ಟ್ರೋಫಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಮತ್ತೊಂದು ಬಲವಾದ ಹೊಡೆತಕ್ಕೆ ಪ್ರಯತ್ನ, ಸ್ವತಃ ಎಸೆತಗಾರರಿಂದ ಚೇತರಕ್ಷಣೆ, ಬೌಂಡ್ರಿ ಆಗೋ ಸಾಧ್ಯತೆ ಕೂಡ ಇತ್ತು. ಅಷ್ಟೇ ಉತ್ತಮವಾಗಿದ್ದ ಒಂದು ಚೇತರಕ್ಷಣೆ ಇರ್ಷಾದ್ ಮಾಡಿದ್ರು. ಕೇವಲ ಒಂದು ಓಟದ ಸೇರ್ಪಡೆ. ಇರ್ಷಾದ್ ಮೂರನೇ ಬಾರಿ ಮೂರನೇ ಎಸೆತಕ್ಕಾಗಿ ತೀರ್ಮಾನಕಾರರನ್ನು ಬಳಸುತ್ತಾ ಇಂಡಿಯನ್ ಗಾರ್ಮೆಂಟ್ಸ್, ಉಬೈದ್ ಅಂಡ್ ಅಬುಜಾರ್, ಭಾಷಾ ಟ್ರಾನ್ಸ್ಪೋರ್ಟ್, ಮುಕ್ತಾರ್ ಅಹಮದ್ ಈ ಒಂದು ಜಾಹೀರಾತು ಫಲಕದ ಕಡೆಯಿಂದ. ಇವಾಗ ಮತ್ತೆ ತಟ್ಟಿಮುಟ್ಟಿ ಓಡುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಸೇರ್ಪಡೆ ಕೂಡ ಆಗ್ತಾ ಇದೆ. ತಟ್ಟಿ ಮುಟ್ಟಿ ಓಡೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ. ಲಕ್ಕಿ ಸ್ಟಾರ್ ಕೋಡಿ ಆಟಗಾರರಿಗೆ ಮತ್ತೊಂದು ಬಹುಮಾನದ ಘೋಷಣೆ ಬರ್ತಾ ಇದೆ. ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದಲ್ಲಿ ಮೊಬೈಲ್ ಕಿಂಗ್ ಸಲ್ಮಾನ್ ಇವರಿಂದ 1,000 ರೂಪಾಯಿಗಳ ಘೋಷಣೆ ಕೂಡ ಬರ್ತಾ ಇದೆ. ಅದನ್ನು ಕೂಡ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದಾರೆ ಲಕ್ಕಿ ಸ್ಟಾರ್ ಆಟಗಾರರಿಗೆ. ಸಲ್ಮಾನ್ ಮೊಬೈಲ್ ಕಿಂಗ್ನ ಮಾಲಕರು. ಮತ್ತೆ ಇರ್ಷಾದ್, ಬಹಳ ಸುಂದರ ಶೈಲಿ ಹೊಡೆತ, ಗ್ಯಾಪ್ ಶಾಟ್ ತಗಲಿಸಿದ್ರು. ಅಷ್ಟೇ ಉತ್ತಮ ರೀತಿಯ ಒಂದು ಚೇತರಕ್ಷಣೆ ಕೂಡ ಬರ್ತಾ ಇದೆ. ಫೈಜಾಲ್ ಥರ್ಡ್ ಅಪೇರ್ ಡಿಸಿಷನ್ ಕಾಯಬೇಕಾಗಿದೆ. ಜಾಮಿಯಾ ಟ್ರೋಫಿ 2025ರ ಹ್ಯಾಟ್ರಿಕ್ ಬೌಂಡ್ರಿಗಳಿಗೆ ಪ್ರಶಸ್ತಿಯನ್ನು ಕೊಟ್ಟು ದಾಖಲಿಸಿರೋರು ಎಕ್ಸ್ಟ್ರೀಮ್ ಮೊಬೈಲ್ಸ್ ಫೋನ್ಸ್ ಕುಂದಾಪುರ ಇವರಿಂದ ಬ್ಲೂಟೂತ್ ನೆಟ್ ಬ್ಯಾಗ್ ಇದನ್ನು ಕೂಡ ನೀಡಿ ಗೌರವಿಸಿದ್ದಾರೆ. ಹ್ಯಾಟ್ರಿಕ್ ಬೌಂಡ್ರಿನ ದಾಖಲಿಸತಕ್ಕಂಥ ಎಲ್ಲ ಆಟಗಾರರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನು ಕೊಡ ಮಾಡಿರತಕ್ಕಂಥ ಸಂಸ್ಥೆ ಕೂಡ ಎಕ್ಸ್ಟ್ರೀಮ್ ಫೋನ್ಸ್ ಕುಂದಾಪುರ. ಹಾಗೇನೆ 4 ಓಟದ ಸೇರ್ಪಡೆ. ತಂಡದ ಮೊತ್ತ 23. ಎಲ್ಲ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೊಡ ಮಾಡಿದವರು ದಯವಿಟ್ಟು ಅಲ್ಲಿ ಲೈನ್ ಅಪ್ಪರ್ ಕಾರ್ಯವನ್ನು ನಿರ್ವಹಿಸಬೇಕು. ಸಂಸ್ಥೆಯ ಸರ್ವ ಸದಸ್ಯರು ಸ್ವಯಂ ಸೇವಕರು ದಯವಿಟ್ಟು ಅಲ್ಲಿ ಲೈನ್ ಅಪ್ಪರ್ ಕಾರ್ಯವನ್ನು ನಿರ್ವಹಿಸಬೇಕು. ನಾನು ಮೊದಲೇ ಹೇಳಿದ್ದೇನೆ,
ಸೆಮಿಫೈನಲ್ ಪಂದ್ಯಾಟ ಆಗಿರೋದ್ರಿಂದ ಲೈನ್ ಅಂಪೈರ್ ಅವರು ಆದಷ್ಟು ಬೇಗ ಜಾಗೃತರಾಗಿರ್ಬೇಕಂತ ಮೊದಲೇ ನಾನು ತಿಳಿಸಿದ್ದೇನೆ. ಆ ನಿಟ್ಟಿನಲ್ಲಿ ಎಲ್ಲರೂ ಆದಷ್ಟು ಜಾಗೃತರಾಗಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತೀರ್ಮಾನಕಾರರಿಗೆ ಹಾಗೂ ತಂಡದ ನಾಯಕರಿಗೆ ಮಾತನಾಡಲಿಕ್ಕೆ ಮಾತ್ರ ಅವಕಾಶ ಇರ್ತದೆ. ದಯವಿಟ್ಟು ಹೊರಗಿನಿಂದ ಯಾರು ಕೂಡ ಮಾತುಕತೆಗೆ ಅವಕಾಶ ಮಾಡಬೇಡಿ. ನಮ್ಮ 23 ವರ್ಷಗಳ ಕಾಲ ಈ ಒಂದು ಸಂಸ್ಥೆ ಬಹಳಷ್ಟು ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥೆಗೆ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ಇಲ್ಲಿ ತೀರ್ಮಾನಕಾರರ ತೀರ್ಮಾನವು ಅಂತಿಮವಾಗಿರ್ತದೆ. ಆ ನಿಟ್ಟಿನಲ್ಲಿ ಇವಾಗ ರಿವ್ಯೂ ಕೂಡ ತಗೊಂಡಿದ್ದೀರಿ. ದಯವಿಟ್ಟು ಅದನ್ನು ಸಹಕರಿಸಿ ಪ್ರೋತ್ಸಾಹಿಸಿ ಎಂಬುದನ್ನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಅನಿಲ್ ಕಾರ್ವಿ ಅವರು ಹೇಳ್ತಾ ಇದ್ದಾರೆ, ಒಬ್ಬರು ಬಂದು ನೋಡಬಹುದು ಅಂತ ಹೇಳ್ತಾರೆ. ಕ್ರಿಕೆಟ್ ಆಟದಲ್ಲಿ ಮೋಸ ಇಲ್ಲ, ಅದಕ್ಕೆ ರಿವ್ಯೂ ಅಂತ ಇಟ್ಟಿರೋದು. ಅದನ್ನು ಕೂಡ ನೀವು ಪ್ರೋತ್ಸಾಹ ಮಾಡಲೇಬೇಕಾಗತ್ತೆ. ಓಕೆ, ಬೌಂಡ್ರಿ ಎಂಬ ಸೂಚನೆ ಬಂದಿದೆ. ಈಗ ತಂಡದ ಮೊತ್ತ 23. ಗಮನದಲ್ಲಿಟ್ಟುಕೊಳ್ಳಿ, 23 ಸ್ಕೋರ್. ಮೂರನೇ ಓವರಿನ ಅಂತಿಮ ಎಸೆತಕ್ಕಾಗಿ ಲಾಸ್ಟ್ ಬಾಲ್ ಇರ್ಷಾದ್. ಅಂತಿಮ ಎಸೆತ, ಲಾಸ್ಟ್ ಬಾಲ್, 3rd ಓವರ್. ಮತ್ತೊಂದು ಬಲವಾದ ಹೊಡೆತ, ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಇವಾಗ ರನ್ ಔಟ್ ಆಗೋ ಸಾಧ್ಯತೆ, ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಒಂದು ಓಟವಾದ ಪೂರೈಕೆ ಆಗ್ತಾ ಇದೆ. ಇವಾಗ ಈ ಒಂದು ಓಟದ ಪೂರೈಕೆಯೊಂದಿಗೆ ತಂಡದ ಮೊತ್ತ ಇವಾಗ 24 ಓಟ. ಓವರ್ ಮುಕ್ತಾಯ. ಜಾಮಿಯಾ ಟ್ರೋಫಿ 2025ರ ಪ್ರಥಮ ಸೆಮಿಫೈನಲ್ ಪ್ರಥಮ ಇನ್ನಿಂಗ್ಸ್ನ 3 ಓವರ್ ಮುಕ್ತಾಯ. ತಬರೇಜ್ ಬಾಯ್ ದಯವಿಟ್ಟು ಲೈನಪ್ ನಿಲ್ಬೇಕಂತೆ. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಇರೋದ್ರಿಂದ ತೊಂದರೆ ಆಗ್ತದೆ. ಒಂದು 8 ರಿಂದ 10 ಜನ ಆದರೂ ಬೇಕಾಗುತ್ತೆ. 8 ರಿಂದ 10 ಜನ ಆದರೂ. ತಬ್ರೇಜ್ ಬಾಯ್ ಒಂದು ನಿಮಿಷ. ಇವಾಗ ಮತ್ತೆ ಕ್ಷೇತ್ರರಕ್ಷಣ ವೈಫಲ್ಯ. ರೌಫ್ ರವರ ದಾಂಡಿನ ಮುಖಾಂತರವಾಗಿ ಈಗ ಮತ್ತೊಂದು ಬೌಂಡ್ರಿ ಬರ್ತಾ ಇದೆ. ಪಂದ್ಯಾಟ ಬಹಳಷ್ಟು ರೋಚಕವನ್ನು ಹುಟ್ಟಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲಕ್ಕಿ ಸ್ಟಾರಿನ ಅಭಿಮಾನ ಬಳಗ ಬಹಳಷ್ಟು ಇವಾಗ ತುಂಬ್ತಾ ಇದೆ. ಅಂಕಣದ ಹೊರಭಾಗದಲ್ಲಿ ಬಹಳಷ್ಟು ಅಭಿಮಾನ ಬಳಗವನ್ನು ಹೊಂದಿರತಕ್ಕಂಥ 2 ತಂಡದ ಅಭಿಮಾನಿಗಳು ಇವಾಗ ಪಂದ್ಯ ವೀಕ್ಷಣೆಯಲ್ಲಿದ್ದಾರೆ. ಆ ಹಂತದಲ್ಲಿ ಲಕ್ಕಿ ಸ್ಟಾರ್ ಕೋಡಿ ಆಟಗಾರರು ಬಹಳಷ್ಟು ಉತ್ತಮ ರೀತಿಯ ಆರಂಭಿಕ ಜೋಡಿ ಅಡಿಪಾಯವನ್ನು ಹಾಕಿಕೊಡ್ತಾ ಇದೆ. ಡಾಟ್ ಆಫ್ ಡೆಲಿವರಿ, ಚುಕ್ಕ ಎಸೆತ, ಓಟಕ್ಕೆ ಅವಕಾಶವಿಲ್ಲ. ತಂಡದ ಮೊತ್ತ 28. 4ನೇ ಓವರಿನ ಚಾಂಪಿಯನ್ ಎಸೆತಗಾರಿಕೆ ವಿಭಾಗದಲ್ಲಿ ಮೊಹಿನ್
ಇವಾಗ ಮತ್ತೆ ವಿಶಿಷ್ಟತೆ ಬೌಂಡ್ರಿ ಮತ್ತ 4 ಓಟ. ಕವಾಶ್ ಈ ಭಾಗದಲ್ಲಿ ಬಹಳಷ್ಟು ಸುಂದರವಾಗಿರತಕ್ಕಂಥ ಒಂದು ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಇವಾಗ ತಂಡದ ಮೊತ್ತ 32. ಓಟವನ್ನು ದಾಖಲಿಸಿಕೊಂಡು ಅಜೇಯರಾಗಿ ಆಟವನ್ನು ಆಡ್ತಾ ಇದ್ದಾರೆ. ಲೆಕ್ಕ ಸ್ಟಾರ್ಟಿನ 2 ಆಪತ್ ಬಾಂಧವರು. ಒಂದೆಡೆ ರೌಫ್ ಕೋಡಿ, ಇನ್ನೊಂದೆಡೆ ಅಲ್ತಾಫ್ ಕೋಡಿ. ಎಸೆತಗಾರಿಕೆಯಲ್ಲಿ ಮೋಹಿನ್, ಗೌಡ ರಕ್ಷಣೆಯಲ್ಲಿ ಸತ್ತಾರ್, ಮಿಡ್ ಪಾಯಿಂಟ್ ಈ ಭಾಗದಲ್ಲಿ ಮತ್ತೆ ಮೋಹಿನ್. ಇವಾಗ ಷಟ್ಕ, ನಿಯಮದ ಉಲ್ಲಂಘನೆ, ಉದ್ದರಿ ಕಳ್ಕೊಳ್ತಾ ಇದೆ. ರೌಫ್ ಕೋಡಿ ಔಟ್. ಆರಂಭಿಕ ಉದ್ದರಿಯ ಪತನ ಲಕ್ಕಿಸ್ಟಾರ್ ಕೋಡಿಯ ಪ್ರಥಮ ಉದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಇವಾಗ ರೌಫ್ ಕೋಡಿ ಔಟ್. ಅವರ ತೆರವಾದ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ತನ್ಜೀಮ್, ಮತ್ತೋರ್ವ 30 yards 40 yards ಸ್ಪೆಷಲಿಸ್ಟ್ ಆಟಗಾರ. ಬೆಂಗಳೂರಲ್ಲಿ ಬಹಳಷ್ಟು ಪಂದ್ಯಾಟ ಆಡ್ತಾ ಇರತಕ್ಕಂಥ ಅನುಭವಿ ಕ್ರಿಕೆಟಿಗ, 90 yards ಮತ್ತೋರ್ವ ಸ್ಪೆಷಲಿಸ್ಟ್ ಆಟಗಾರ ಕೂಡ ತನ್ಜೀಮ್. ಇವಾಗ ಜಾಮಿಯಾ ಟ್ರೋಫಿಯಲ್ಲಿ ಜಾಮಿಯಾ ಮಸೀದಿಯ ಜಾಮಿಯಾ ಮೈದಾನದಲ್ಲಿ ಇವಾಗ ಸೆಮಿಫೈನಲ್ ಆಟವನ್ನು ಆಡ್ತಾ ಇದ್ದಾರೆ. ತನ್ಜೀಮ್ ಕೋಡಿ. ಸ್ಟ್ರೈಕರ್ ಅಣಿಯಲ್ಲಿ ತನ್ಜೀಮ್ ಇವಾಗ ಹೊಸ ಆಟಗಾರ. ಮೋಹಿನ್ ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ನೌಫೇಲ್ ಕ್ಷೇತ್ರರಕ್ಷಣೆ ಮಾಡಿದ್ರು. ಒಂದು ಓಟದ ಸೇರ್ಪಡೆ. ಅಂತಿಮ ಎಸೆತಕ್ಕಾಗಿ 4ನೇ ಓವರಿನ ಕೊನೆಯ ಎಸೆತಕ್ಕಾಗಿ ಮೋಹಿನ್ ತೀರ್ಮಾನಕಾರರನ್ನು ಬಳಸುತ್ತಾ ಸ್ವಯಂ ಸೇವಕರಲ್ಲಿ ಮತ್ತೋರ್ವ ಪ್ರಮುಖ ಸ್ವಯಂ ಸೇವಕರಾಗಿರತಕ್ಕಂಥವರು, ಇದರ ಆರ್ಗನೈಸರ್ ಕೂಡ ಆಗಿರತಕ್ಕಂಥ ಅಪ್ಪು ತೀರ್ಥಹಳ್ಳಿ ಬಹಳಷ್ಟು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇವಾಗ ಮತ್ತೆ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ, ರನ್ ಔಟ್ ಆಗೋ ಸಾಧ್ಯತೆ ಇತ್ತು. ಸತ್ತಾರ್ ಬಹಳಷ್ಟು ಪ್ರಯತ್ನ ಕೂಡ ಮಾಡಿದ್ರು. ಆ ಹಂತದಲ್ಲಿ ಇವಾಗ ಒಂದು ಓಟವನ್ನು ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಓವರ್ ಮುಕ್ತಾಯ. ಆರಂಭಿಕ ಸೆಮಿಫೈನಲ್ ಪ್ರಥಮ ಇನ್ನಿಂಗ್ಸಿನ 4 ಓವರ್ ಮುಕ್ತಾಯ. ತಂಡದ ಮೊತ್ತ 34 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಇನ್ನು 2 ಓವರ್ ಆಟ ಬಾಕಿ ಇದೆ. 12 ಚೆಂಡುಗಳ ಆಟ ಬಾಕಿ ಇದೆ. 12 ಚೆಂಡುಗಳಲ್ಲಿ ಇನ್ನು 20-25 ಓಟಗಳು ಬಂದರೂ ಕೂಡ 60ನ ಆಸುಪಾಸು ಮೊತ್ತವನ್ನು ದಾಖಲಿಸುವ ಪ್ರಯತ್ನವನ್ನು ಲಕ್ಕಿ ಸ್ಟಾರ್ ಮಾಡಬೇಕಾಗತ್ತೆ. ಎದುರಲ್ಲಿ ತಂಡವಾಗಿರತಕ್ಕಂಥ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ ಬಹಳಷ್ಟು ಅನುಭವಿ ಆಟಗಾರನ ಹೊಂದಿರತಕ್ಕಂಥ ತಂಡ ಕೂಡ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬಹಳಷ್ಟು ಮುನ್ನಡೆಯನ್ನು ಸಾಧಿಸಿಕೊಂಡು ಫ್ಯಾಂಟ್ರಿ ಸೆಮಿಫೈನಲ್ಗೆ ಎಂಟ್ರಿಯನ್ನು ಕಂಡಂಥ ಈ ಒಂದು ತಂಡ ಇವಾಗ ಬಹಳಷ್ಟು ಹೆಚ್ಚಿನ ಅನುಭವಿ ಆಟಗಾರನ ಹೊಂದಿರತಕ್ಕಂಥ ಲಕ್ಕಿ ಸ್ಟಾರ್ ಅನ್ನು ಎದುರಿಸ್ತಾ ಇದೆ. ಇವಾಗ 5ನೇ ಓವರಿಗಾಗಿ ಇಮ್ರಾನ್ ಎಸೆತಗಾರಿಕೆಯಲ್ಲಿ ಇಮ್ರಾನ್, ಸ್ಟ್ರೈಕರ್ ಅಣಿಯಲ್ಲಿ ಅಲ್ತಾಫ್ ಕೋಡಿ. ಅಲ್ತಾಫ್ ಕೋಡಿ ಅವರು ಇರುವ ತನಕ ಎದುರಾಳಿ ತಂಡಕ್ಕೆ ಕೊಂಚವೆಂಟಿನ ತಲೆಬೇರೆಯ ವಿಷಯ. ಅವರ ಹುದ್ದರಿನ ಕಬಳಿಸುವ ಬಹಳಷ್ಟು ಕಷ್ಟ. ಇವಾಗ ಮತ್ತೆ ಅಲ್ತಾಫ್ ಕೋಡಿ ಕಳೆದ ಬಾರಿ ಜಾಮಿಯಾ ಟ್ರೋಫಿಯಲ್ಲಿ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದ್ರು. ಕೊನೆ ಹಂತದಲ್ಲಿ ಫೈನಲಲ್ಲಿ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿ ತಂಡಕ್ಕೆ ಬಹಳಷ್ಟು ಉತ್ತಮ ರೀತಿ ಅಡಿಪಾಯವನ್ನು ಕೂಡ ಹಾಕಿದ್ರು. ಆವಾಗ ಆ ಪಂದ್ಯದ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂಥ ಆಟಗಾರ ಕೂಡ ಅಲ್ತಾಫ್ ಕೋಡಿ.
ಗುಡ್ ಬಾಲ್, ಗುಡ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಅದೇ ರೀತಿಯಲ್ಲಿ ಎರಡು ತಂಡ ನಾಯಕರ ಗಮನಕ್ಕೆ, ಎರಡು ಆಟಗಾರರಿಗೆ 2 ಇನ್ನಿಂಗ್ಸ್ನಲ್ಲಿ ಕೇವಲ ಒಂದೊಂದು ಬಾರಿ ರಿವ್ಯೂ ಅನ್ನು ಪಡ್ಕೊಳ್ಳಿ ಅವಕಾಶ, ಅದನ್ನು ಕೂಡ ಪೂರೈಕೆ ಆಗಿದೆ. ಇನ್ನು ರಿವ್ಯೂ ಕೇಳುವಂತ ಅವಕಾಶ ಇರುವುದಿಲ್ಲ, ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಎರಡನೇ ಎಸೆತಕ್ಕಾಗಿ ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು, ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಗ್ಯಾಪ್ ಶಾಟ್, ಬಿಟ್ಟ ಸ್ಥಳವನ್ನು ತುಂಬಿಸಿಕೊಳ್ಳುವ ಪ್ರಯತ್ನ. ಅಲ್ತಾಫ್ ಕೋಡಿ 4 ಓಟದ ಸೇರ್ಪಡೆ. ತಂಡದ ಮೊತ್ತ 38. ರಲ್ಲಿ ಅಮೂಲ್ಯವಾಗಿರತಕ್ಕಂಥ ಒಂದು ಹುದ್ದರಿಯನ್ನು ಕಳ್ಕೊಂಡಂತ ಒಂದು ತಂಡ ಲಕ್ಕಿ ಸ್ಟಾರ್ ಕೋಡಿ. ಬಿದ್ದಂತ ಹೋದರಿ ರೌಫ್ ಕೋಡಿ ಪಂದ್ಯ ವೀಕ್ಷಣೆಯಲ್ಲಿದ್ದಾರೆ. 1ನೇ ಕ್ರಮಾಂಕದ ಆಟಗಾರ ತನ್ಜೀಮ್ ನಾನ್ ಸ್ಟ್ರೈಕರ್ ಅಣಿಯಲ್ಲಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ, ಬಹಳಷ್ಟು ಉತ್ತಮ ರೀತಿಯ ಒಂದು ಗೂಢ ರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ ಸತ್ತಾರ್. ನಾಲ್ಕನೇ ಎಸೆತಕ್ಕಾಗಿ ಮತ್ತೆ ಅದೇ ರೀತಿಯ ಹೊಡೆತ. ಸಿರಾಜ್ ದುಬಾಯಿ ಒಂದು ಜಾಹೀರಾತು ಫಲಕಕ್ಕೆ ಚೆಂಡು ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. ಸತತವಾಗಿ ಇದೇ ರೀತಿ ಆಟವನ್ನು ಕೂಡ ಕಳೆದ ಬಾರಿ ಜಾಮಿ ಟ್ರೋಫಿಯಲ್ಲಿ ಕೂಡ ಆಡಿದ್ರು ಅಲ್ತಾಫ್ ಕೋಡಿ. ಬಹಳಷ್ಟು ಉತ್ತಮ ರೀತಿ ಆಡಿಪಾಳ್ಯವನ್ನು ಹಾಕಿಕೊಟ್ಟಿದ್ರು. ಇವಾಗ ಕೂಡ ಅದೇ ರೀತಿ ಆಟವನ್ನು ಆಡ್ತಾ ಇದ್ದಾರೆ ಸೆಮಿಫೈನಲ್ ಪಂದ್ಯಾಟದಲ್ಲಿ. ಕಳೆದ ಬಾರಿ ಸೆಮಿಫೈನಲ್ ಪಂದ್ಯಾಟ ಇದೇ ರೀತಿ ಆಟವನ್ನು ಆಡಿ ಫೈನಲ್ಗೆ ಕೊಂಡೊಯ್ದಂತ ಆಟಗಾರ ಕೂಡ. ಆ ಪಂದ್ಯದಲ್ಲಿ ಮತ್ತೋರ್ವ ಅನುಭವಿ ಆಟಗಾರ ಇರ್ಫಾನ್ ಕೋಡಿ ಅವರು ಕೂಡ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಆಟವನ್ನ ಕಳೆದ ಬಾರಿ ಜಾಮಿಯಾ ಟ್ರೋಫಿಯಲ್ಲಿ ಆಡಿದ್ರು. ಇವಾಗ ಇರ್ಫಾನ್ ರವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇದೆ ಲಕ್ಕಿ ಸ್ಟಾರ್ ಕೋಡಿಯಲ್ಲಿ. ಮತ್ತೆ ಇವಾಗ ಷಟ್ಕ, ನಿಯಮದ ಉಲ್ಲಂಘನೆ, ಮತ್ತೊಂದು ಉದ್ದರಿ ಕಳ್ಕೊಳ್ತಾ ಇದೆ. ಅಲ್ತಾಫ್ ಕೋಡಿ ಔಟ್. ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದ್ರು ಕೂಡ ಕೊನೆಯ ಹಂತದಲ್ಲಿ ಮತ್ತೊಂದು ಬೌಂಡ್ರಿಯನ್ನು ಸಿಡಿಸುವ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಅಲ್ತಾಫ್ ಸಿಕ್ಸರ್ ಅನ್ನು ಬಾರಿಸುವುದರ ಮುಖಾಂತರವಾಗಿ ಲಕ್ಕಿ ಸ್ಟಾರಿನ 2ನೇ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಇವಾಗ ಅಲ್ತಾಫ್ ಪೆವಿಲಿಯನ್ ಸಾಗ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ರಿಫಾಸ್, ಹೊಸ ಆಟಗಾರ ರಿಫಾಸ್ ಇವಾಗ ಸ್ಟ್ರೈಕರ್ ಹ್ಯಾಂಡಿನಲ್ಲಿ. ಕಳೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ 2 ಎಸೆತಗಳ ಮಧ್ಯೆ 2 ಬೌಂಡ್ರಿಯನ್ನು ಕೂಡ ದಾಖಲಿಸಿದ್ರು. ಇವಾಗ ಮತ್ತೆ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ, ರನ್ ಔಟ್ ಆಗೋ ಸಾಧ್ಯತೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಚೇತರಕ್ಷಣೆ ಮಾಡಿದ್ರು. ಇವಾಗ ಕೇವಲ 1 ಓಟದ ಸೇರ್ಪಡೆಯೊಂದಿಗೆ ಇನ್ನಿಂಗ್ಸಿನ 5 ಓವರ್ ಮುಕ್ತಾಯ, 30 ಚೆಂಡುಗಳ ಆಟ ಮುಕ್ತಾಯ. ಲಕ್ಕಿ ಸ್ಟಾರ್ ತಂಡದ ಒಟ್ಟು ಗಳಿಕೆ 43 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. 43 ಲಾಸ್ ಆಫ್ 2 ವಿಕೆಟ್ ಫಾರ್ ಲಕ್ಕಿ ಸ್ಟಾರ್ ಕೋಡಿ. ವಿರುದ್ಧ ತಂಡ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ. ಇನ್ನು ಕೇವಲ 1 ಓವರ್ ಆಟ ಮಾತ್ರ ಬಾಕಿ ಇದೆ, 6 ಚೆಂಡುಗಳ ಆಟ ಬಾಕಿ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈ ಹಂತದಲ್ಲಿ ಇವಾಗ ಎಸೆತಗಾರಿಕೆಯಲ್ಲಿ ಮತ್ತೆ ಬದಲಾವಣೆ. ನವಾಜ್ ಇವಾಗ ಹೊಸ ಎಸೆತಗಾರ ಖುಷಿ ಅಮರ್ ಬ್ರಹ್ಮಾವರ ತಂಡದ ಪರವಾಗಿ. ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ ತಂಡದ ಆಟಗಾರರಲ್ಲಿ ಮತ್ತೋರ್ವ ಎಸೆತಗಾರ ನೀಲಕಾಯದ ವ್ಯಕ್ತಿ ನವಾಜ್. ಹೊಸ ಆಟಗಾರ ರಿಫಾಜ್ ಅವರಿಗೆ ಇವಾಗ ಬಲವಾದ ಹೊಡೆತಕ್ಕೆ ಪ್ರಯತ್ನ, ರನ್ ಔಟ್ ಆಗೋ ಸಾಧ್ಯತೆ. ಇವಾಗ ಬಹಳಷ್ಟು ಉತ್ತಮ ರೀತಿಯ ಒಂದು ಚೇತರಕ್ಷಣೆ ಸ್ವತಃ ಎಸೆತಗಾರ ನವಾಜ್ ಮಾಡಿದ್ರು. ರಿವಾಸ್ ಒಂಟಿ ಓಟ ಕದಿಯುವ ಪ್ರಯತ್ನವನ್ನು ಕೂಡ ಮಾಡಿದ್ರು, ಅದರಲ್ಲಿ ಎಸ್ ಅನ್ನು ಕಂಡುಕೊಳ್ತಾ ಇಲ್ಲ. ರನ್ ಔಟ್ ಆಗುವುದರ ಮುಖಾಂತರವಾಗಿ ಮತ್ತೊಂದು ಹುದ್ದರಿ ಕೂಡ ಲಕ್ಕಿ ಸ್ಟಾರ್ ಕಳೆದುಕೊಳ್ತಾ ಇದೆ.
ಅವರ ತೆರವಾದ ಸ್ಥಾನ ತುಂಬ ಇನ್ನೊಬ್ಬ ಹೊಸ ಆಟಗಾರ ಅತಾವುಲ್ಲಾ, ಯುವ ಆಟಗಾರ ಕೂಡ. ಇನ್ನು ಕೇವಲ 5 ಎಸೆತಗಳು ಮಾತ್ರ ಬಾಕಿ ಇದೆ. ಅಂತಿಮ ಓವರಿನಲ್ಲಿ ಓಟಗಳು ಬರ್ತಾ ಇಲ್ಲ. 43ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ ಲಕ್ಕಿ ಸ್ಟಾರ್ ಕೋಳಿ. ಇನ್ನು ಕೇವಲ 5 ಎಸೆತಗಳು ಬಾಕಿ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಎಂದು ಕಾದೊಡಬೇಕಾಗಿದೆ. ಒಂದೆಡೆ ಅತಾವುಲ್ಲಾ ಸ್ಟ್ರೈಕರ್ ಹ್ಯಾಂಡಿನಲ್ಲಿ, ನಾನ್ ಸ್ಟ್ರೈಕರ್ ಹ್ಯಾಂಡಿನಲ್ಲಿ ತನ್ಜೀಮ್. ನವಾಜ್ 2ನೇ ಎಸೆತಕ್ಕಾಗಿ. ಮುಖ್ಯ ತೀರ್ಮಾನಕಾರರು ಸುಭಾಷ್ ಕಾಂಚಾನಿ ಅವರ ಅನುಮತಿಯ ಮೇರೆಗೆ ಮತ್ತೆ ನವಾಜ್. ಬಹಳಷ್ಟು ಸುಂದರ ಶೈಲಿ ಹೊಡೆತ, ಗುಡಿಸುವ ಪ್ರಯತ್ನ. ಇವಾಗ ಎದುರಿಸಿದ ಪ್ರಥಮ ಎಸೆತದಲ್ಲಿ ಗುಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಕಣವನ್ನು ಗುಡಿಸ್ತಾ ಇದ್ದಾರೆ. ಗುಡಿಸೋದರ ಮುಖಾಂತರವಾಗಿ ಒಂದು ಬೌಂಡ್ರಿ ಕೂಡ ಬರ್ತಾ ಇದೆ. ಇವಾಗ ತಂಡದ ಮೊತ್ತ 47. ಅಥವಲ್ಲ ಬಹಳಷ್ಟು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಯುವ ಆಟಗಾರ ಕೂಡ. ಗುಲಾಡಿ ಪರಿಸರದಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಆಡಿದ್ರು, ಕೋಡಿ ಪರಿಸರದಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಆಡಿದರು, ಹೊರ ಜಿಲ್ಲೆಗಳಲ್ಲಿ ಕೂಡ ಬಹಳಷ್ಟು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಯುವ ಬ್ಯಾಟ್ಸ್ಮನ್ ಅತಾವುಲ್ಲಾ. ಮತ್ತೆ ನವಾಜ್ ಮತ್ತೆ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ. ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 48. ಲಾಸ್ ಆಫ್ 3 ವಿಕೆಟ್ ಫಾರ್ ದಿ ಲಕ್ಕಿ ಸ್ಟಾರ್ ಕೋಡಿ. ವಿರುದ್ಧ ತಂಡ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ. ನಾಲ್ಕನೇ ಎಸೆತಕ್ಕಾಗಿ ಅಂತಿಮ ಓವರಿನ ಚತುರ್ಥ ಎಸೆತ. ನೆಲ ಹಂಚಿನಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಡಾಟ್ ಆಫ್ ಡೆಲಿವರಿ. ಚುಕ್ಕಿ ಎಸೆತ. ಚೆಂಡು ಪುಡಿತವನ್ನು ಕಾಣ್ತಾ ಇಲ್ಲ. ನೆಲ ಹಂಚಿನಲ್ಲಿ ಹಾದು ಹೋಗುವುದರ ಮುಖಾಂತರವಾಗಿ ಗೂಢರಕ್ಷಕನ ಕೈಯಲ್ಲಿ ಚೆಂಡು. ಸತ್ತಾರ್ ಗೂಢರಕ್ಷಕ, ಬಹಳಷ್ಟು ಅನುಭವಿ ಚೇತರಕ್ಷಕ ಕೂಡ ಇವಾಗ ಗೋಡ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನು ಮಾಡ್ತಾ ಇದ್ದಾರೆ. 2 ಎಸೆತಗಳು ಬಾಕಿ ಇದೆ. 5ನೇ ಎಸೆತಕ್ಕಾಗಿ ಮತ್ತೆ ನವಾಜ್. ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ. ಲೆಗ್ ಬೈ ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 49. ಅಂತಿಮ ಓವರಿನ ಅಂತಿಮ ಎಸೆತಕ್ಕಾಗಿ ಜಾಮಿಯಾ ಟ್ರೋಫಿ 2025ರ 23ನೇ ಬಾರಿಯ ಪ್ರಥಮ ಸೆಮಿಫೈನಲ್ನ ಆರಂಭಿಕ ಇನ್ನಿಂಗ್ಸಿನ ಅಂತಿಮ ಓವರಿನ ಅಂತಿಮ ಎಸೆತಕ್ಕಾಗಿ ಇವಾಗ ನವಾಜ್. ಅತಾವುಲ್ಲಾರವರಿಗೆ ಚೇತರಕ್ಷಣೆಯನ್ನು ಕೊಂಚ ಮಟ್ಟಿನ ಬಿಗಿಪಡಿಸ್ತಾ ಇದ್ದಾರೆ ನವಾಜ್. ಅಂತಿಮ ಎಸೆತಕ್ಕಾಗಿ ನವಾಜ್. ಇವಾಗ ಮುತ್ತೆ ಗ್ಯಾಪ್ ಶಾಟ್ ಹಾಕಲಿಸಿದ್ರು. ಮತ್ತೊಂದು ಬೌಂಡ್ರಿ ಬರ್ತಾ ಇದೆ. ಇವಾಗ 4 ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 53. ಬಹಳಷ್ಟು ಉತ್ತಮ ರೀತಿಯ ಒಂದು ಅಡಿಪಾಯವನ್ನಾಗಿ ಕೊಟ್ಟಿದ್ರು. ಇವಾಗ ಲಕ್ಕಿ ಸ್ಟಾರ್ ತಂಡದ ಮೊತ್ತ ಇವಾಗ 53 ಓಟವನ್ನು ದಾಖಲಿಸಿಕೊಂಡು ಎದುರಾಳಿ ತಂಡವಾಗಿರತಕ್ಕಂಥ ಖುಷಿ ಅಮರ್ ಬ್ರಹ್ಮಾವರ, ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ ತಂಡಕ್ಕೆ ನಿಗದಿತ 36 ಎಸೆತ 54ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡ್ಲಿಕ್ಕೆ ಬಿಟ್ಕೊಡ್ತಾ ಇದೆ. ಅದನ್ನ ಯಾವ ರೀತಿಯಲ್ಲಿ ಚೇಸಿಂಗ್ ಅನ್ನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈ ಹಂತದಲ್ಲಿ ಇವಾಗ ವೀಕ್ಷಕ ವಿವರಣೆ ವಿದ್ಯಮಾನದಲ್ಲಿ ಕೊಂಚ ಮಟ್ಟಿನ ಬದಲಾವಣೆಯನ್ನು ಮಾಡುತ್ತಾ ಮುಂದಿನ ಹಂತದ ವೀಕ್ಷಕ ವಿವರಣೆಗಾಗಿ ಆತ್ಮೀಯ ಗೆಳೆಯ ಬಹಳಷ್ಟು ದೂರದಿಂದ ಬಂದಿರತಕ್ಕಂಥ ಮಣಿಪುರ ಬಿಲಾಲ್ ಇವರನ್ನ ಬಹಳಷ್ಟು ಪ್ರೀತಿಯಿಂದ ಆಹ್ವಾನವನ್ನು ನೀಡ್ತಾ ಇದ್ದಾನೆ. ಬನ್ನಿ ಬಿಲಾಲ್, ಮಣಿಪುರ. ಧನ್ಯವಾದಗಳು ನಾಸಿರ್ ಹುಸೇನ್ ಮೂಡುಗು ಪಾಡಿ. ಇವಾಗ ಮೊದಲ ಪ್ರಾಮುಖ್ಯ ಘಟ್ಟದ ಸೆಮಿಫೈನಲ್ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಇನ್ನಿಂಗ್ಸ್ಗೆ ತಂಡದ ಮೊತ್ತ 53 ಓಟಗಳು 50.
4ರ ಟಾರ್ಗೆಟ್ ಅನ್ನು ನೀಡ್ತಾ ಇದ್ದಾರೆ. ಈ ಋತುವಿನ 23ನೇ ಬಾರಿಯ ಒಂದು ಜಾಮಿಯಾ ಟ್ರೋಫಿ ಬಹಳಷ್ಟೊಂದು ಅದ್ದೂರಿಯಾಗಿ ಸಾಗ್ತಾ ಇದೆ. ಬಹಳಷ್ಟೊಂದು ಯಶಸ್ವಿಯ ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇರುವಂತಹ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ. ಅದೇ ರೀತಿಯಲ್ಲಿ ದಿನದ 2ನೇ ಸೆಮಿಫೈನಲ್ ಪಂದ್ಯಾಟ ಆಡುವಂತ ಜಾಲಿ ಮೂಡುಗೋಪಾಡಿ ಮತ್ತು ಟೌನ್ ಬ್ಲೂ ರೀಫ್ ನಾಯಕರು ಅದೃಷ್ಟದ ನಾಣಿಸಬೇಕಾಗಿ ಇಮಿಡಿಯೇಟ್ ಆಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹಳಷ್ಟೊಂದು ಯಶಸ್ವಿಯ ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇರುವಂತಹ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ ಇದೀಗ ಸೆಮಿಫೈನಲ್ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ದಿನದ ಅಂತಿಮ ಘಟ್ಟದ ಪ್ರಾಮುಖ್ಯತೆಯ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಾಮುಖ್ಯ ಘಟ್ಟದ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇರುವಾಗ ಕೋಡಿಯ ಎಲ್ಲಾ ಪ್ರೇಕ್ಷಕರು ಇವತ್ತು ಪಂದ್ಯಾಟದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಆದರಣೀಯವಾಗಿರುವಂತಹ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾವೆ. 2ರ ಇನ್ನಿಂಗ್ಸ್ ಗ್ರೀನ್ ಸಿಗ್ನಲ್ ಆರಂಭವನ್ನ ಕಾಣ್ತಾ ಇದೆ. ಮೊದಲ ಓವರ್ಗಾಗಿ ಅಬೂದ್ ಲಕ್ಕಿ ಸ್ಟಾರ್ ಕೋಡಿಯ ಪರವಾಗಿ. ಮೊದಲ ಚೆಂಡಿಗಾಗಿ ಇರ್ಷಾದ್ ಸಿದ್ದಾಪುರ ಸ್ಟ್ರೈಕರ್ ಭಾಗದಲ್ಲಿ. ಇನ್ನಿಂಗ್ಸ್ ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಇರ್ಷಾದ್ ಇನ್ನಿಂಗ್ಸಿನ ಮೊದಲ ಚೆಂಡಲ್ಲೇ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. ಮಿಡ್ ಆಫ್ ವಿಭಾಗದಲ್ಲಿ ಬೌಂಡರಿಯ ಮುಖಾಂತರವಾಗಿ ಇರ್ಷಾದ್ ಖಾತೆ ಆರಂಭವನ್ನ ಕಾಣ್ತಾ ಇದೆ. ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮ ಅವರ ಖಾತೆ ಕೂಡ ಆರಂಭವನ್ನ ಕಾಣ್ತಾ ಇದೆ. 34 ಓಟಗಳು. ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯ ಆಟ. ತನ್ಸೀಮ್ ಕ್ಷೇತ್ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮಿಡ್ ಆಫ್ ವಿಭಾಗದಲ್ಲಿ ಫೈಸಲ್ ಅವರು ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದ್ರೆ ಅದ್ನಾನ್ ಮುಖಾಂತರವಾಗಿ 2,000 ನಗದಿನ ಘೋಷಣೆ ಇದೆ. ಇದು ಕೇವಲ ಫೈಸಲ್ ಅವರಿಗೆ ಮಾತ್ರ. ಇವಾಗ ಮತ್ತೆ ಅಬೂದ್ 3ನೇ ಚೆಂಡಿಗಾಗಿ ಪ್ರಾಮುಖ್ಯದ ಸೆಮಿಫೈನಲ್ ಪಂದ್ಯಾಟದ 2ನೇ ಇನ್ನಿಂಗ್ಸ್ ಮೊದಲ ಓವರ್ನಲ್ಲಿ ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಎಸೆತ ತನ್ಮೂಲಕ ರಿಸ್ಕಿ ಓಟವನ್ನು ಇವಾಗ ಇರ್ಷಾದ್ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳದ ಮೊತ್ತ ಕೂಡ 9 ಓಟಗಳು. 5 ಓಟಗಳು. ಕೊನೆಯ 3 ಚೆಂಡು ಬಾಕಿ ಉಳಿತಾ ಇದೆ. ಇದು ನಿದ್ರೆಯ ಸಮಸ್ಯೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾರೆ. ಮೊತ್ತ 5. ಈ ಬಾರಿ ವಿಶಿಷ್ಟದ ಸ್ವೀಪ್ ಶಾಟ್ ಹೊಡೆತ ಫೈಸಲ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಬೌಂಡ್ರಿ. ತಂಡದ ಮೊತ್ತ 9 ಓಟಗಳು. ಮತ್ತೆ ಅಬೂದ್ 5ನೇ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಮತ್ತೆ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಇದು 3ನೇ ಪಂದ್ಯ ಇದೇ ರೀತ ಹೊಡೆತವನ್ನು ದಾಖಲಿಸಿಕೊಂಡು ವಾಪಸಾತಿಯನ್ನ ಕಾಣ್ತಾ ಇರುವಂತಹ ಫೈಸಲ್ ಇನ್ನಿಂಗ್ಸ್ ಮುಕ್ತಾಯವನ್ನ ಕಾಣ್ತಾ ಇದೆ. ಅಲ್ಲಿ ದಿನದ 2ನೇ ಸೆಮಿಫೈನಲ್ ಪಂದ್ಯಾಟ ಆಡುವಂತ ಟೌನ್ ಬ್ಲೂ ರೀಫ್ ಮತ್ತು ಜಾಲಿ ಮೂಡುಗೋಪಾಡಿ. ಕೊನೆಯ ಚೆಂಡು ಲಾಸ್ಟ್ ಬಾಲ್
ಅಂತಿಮ ಚೆಂಡಿಗಾಗಿ ಬಹಳ ಚಂದ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ದಾಖಲಿಸುವಂತ ಸಾಮರ್ಥ್ಯದ ಎಸೆತಗಾರ ಕೂಡ ಕೋಡಿಯ ಅಬೂದ್ ಮೊದಲ ಓವರ್ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ರೆ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್, ಕೊನೆಯ ಚೆಂಡು. ಈ ಬಾರಿ ಬಲವಾದ ಮನವಿಗಳು ಬರ್ತಾ ಇದೆ. ಮನವಿಗೆ ಯಾವುದೇ ರೀತಿಯ ಪುರಸ್ಕಾರಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಓವರ್ಗೆ ತಳೆದ ಮೊತ್ತ 9ಕ್ಕೆ ಪ್ರಾಮುಖ್ಯದ ಮೊದಲ ಹುದ್ದರಿ ಆಗದ ಜೊತೆಗೆ ಪಂದ್ಯಾಟವನ್ನು ಆಡ್ತಾ ಇರುವಂತ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ ಈ ಮಾದರಿಯ ಪಂದ್ಯದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತ ಆಟವನ್ನು ದಾಖಲಿಸ್ತಾ ಇರುವಂತ ಎರಡೂ ತಂಡಗಳು ಇವಾಗ ಮೊದಲ ಸೆಮಿಫೈನಲ್ ಪಂದ್ಯಾಟದಲ್ಲಿ ಸೆರೆಸಾಟವನ್ನು ಕಾಣ್ತಾ ಇದೆ. ಕುಂದಾಪುರ ಭಾಗದ ಹಾಟ್ ಫೇವರೇಟ್ ತಂಡ ಲಕ್ಕಿ ಸ್ಟಾರ್ ಕೋಡಿ ಪಂದ್ಯಾಟವನ್ನ ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನ ಆಡ್ತಾ ಇದೆ. ಬಹಳಷ್ಟೊಂದು 22ನೇ ವರ್ಷದ ಜಾಮಿಯಾ ಟ್ರೋಫಿಯಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಒಂದು ಸಂಸ್ಥೆ ಕೂಡ ಲಕ್ಕಿ ಸ್ಟಾರ್ ಕೋಡಿ ಪಂದ್ಯಾಟವನ್ನ ಆಡ್ತಾ ಇದೆ. ಅದೇ ರೀತಿ ಖುಷಿ ಅಮರ್ ಬ್ರಹ್ಮಾವರ ಕೂಡ ಕೆಲವೊಂದು ಪ್ರಾಮುಖ್ಯತೆಯ ಪಂದ್ಯಾಟದಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ದಾಖಲಿಸಿಕೊಂಡು ತನ್ನ ತಂಡಕ್ಕೆ ಗೆಲುವಿನ ಆಸರೆಯನ್ನು ತಂದುಕೊಂಡಂತ ತಂಡ ಕೂಡ ಖುಷಿ ಅಮರ್ ಇವತ್ತಿನ ದಿವಸದಲ್ಲಿ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರದ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಪರ್ವೇಜ್ 2ನೇ ಓವರ್ಗಾಗಿ ಮತ್ತೋರ್ವ ಅನುಭವಿ ಎಸೆತಗಾರ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಾಟ ಜಾಲಿ ಮುಡುಗೋಪಾಡಿ ಮತ್ತು ಟೌನ್ ಬ್ಲೂ ರೀಫ್ ಅದೃಶ್ಯ ನಾಣಚಿಮಿಕೆಯಾಗಿ ಬರಬೇಕು. ಈ ಒಂದು ಅದೃಶ್ಯದ ನಾಣಚಿಮಿಕೆಯನ್ನ ತಬ್ರೀಜ್ ಗಂಗೋಳಿ ಅವರು ನಡೆಸ್ಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಹಳ ಚಂದ ಉತ್ತಮ ರೀತಿಯ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪಂದ್ಯಾಟ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನ ಕಾಣ್ತಾ ಇದ್ದ ಹಾಗೆ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜಾಮಿಯಾ ಟ್ರೋಫಿಯ ಸೆಮಿಫೈನಲ್ ಪಂದ್ಯಾಟದಲ್ಲಿ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಅಲ್ತಾಫ್ ಕ್ರಿಕೆಟ್ ನ ನಡುವೆ ಡೈವ್ಗಳನ್ನು ಹಾಕ್ತಾ ಇದ್ದಾರೆ, ಆದ್ರೆ ಚೆಂಡು ಹಾದು ಹೋಗಿದೆ. ಬೌಂಡರಿಯ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಪ್ರಯತ್ನವನ್ನು ದಾಖಲಿಸಬಲ್ಲಂತ ಮತ್ತೋರ್ವ ಯಶಸ್ವಿ ಕ್ಷೇತ್ರರಕ್ಷಕ ಕೂಡ ಅಲ್ತಾಫ್. ಮೊದಲ ಪಂದ್ಯಾಟದಲ್ಲೂ ಕೂಡ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ 3 ಬೌಂಡರ್ ಅನ್ನು ಅಡ್ಡ ಇರಿಸಿರುವಂತಹ ಆಟಗಾರ ಕೂಡ ಅಲ್ತಾಫ್. ಇವಾಗ ಕವರ್ಸಿ ಭಾಗದಲ್ಲಿ ಕ್ಷೇತ್ರರಕ್ಷಣೆ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾರೆ. ತನ್ನ ಮೊತ್ತ 13 ಓಟಗಳು. ಟೌನ್ ಬ್ಲೂ ರೀಫ್ ಆನ್ ದ ಟಾಸ್. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಅತಾವುಲ್ಲಾ ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಡೆದ ಮೊತ್ತ 14 ಓಟಗಳು. ಕೊನೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ. 2ನೇ ಓವರ್ ಮುಕ್ತಾಯಕ್ಕಾಗಿ ಇನ್ನು ಕೂಡ ಜಯಕ್ಕಾಗಿ 40 ಓಟಗಳು ಬರಬೇಕಾಗಿದೆ. ಅಂತಿಮ 26 ಚೆಂಡು ಜಯಕ್ಕಾಗಿ 40 ಓಟಗಳು ಬರಬೇಕಾಗಿದೆ. ಈ ಬಾರಿ ಸಗದ ಚೆಂಡು, ಮತ್ತೆ ಬಹಳ ಚಂದ ಉತ್ತಮ ರೀತಿಯ ಎಸೆತ, ಮತ್ತೆ ರಿಸ್ಕಿ ಓಟಗಳನ್ನ ಪೂರೈಕೆಯನ್ನ ಕಾಣ್ತಾ ಇದ್ದಾರೆ. ಅತಾವುಲ್ಲಾ ನೇರ ಗುರಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು, ಯಶಸ್ಸುಗಳು ಮಾತ್ರ ಬರ್ತಾ ಇಲ್ಲ. ಕೇವಲ 1 ಓಟಕ್ಕೆ ಅವಕಾಶವನ್ನು ಮಾಡಿದರೆ ತಡೆದ ಮೊತ್ತ ಕೂಡ ಇವಾಗ 15 ಓಟವನ್ನು ದಾಖಲಿಸ್ತಾ ಇರುವಂತ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ. ಮತ್ತೆ ಪರ್ವೇಜ್ ಅಂತಿಮ ಚೆಂಡಿಗಾಗಿ 2ನೇ ಓವರ್ ಚಾಲ್ತಿಯಲ್ಲಿ.
ಈ ಬಾರಿ ಬಹಳ ಚಂದ ಉತ್ತಮ ರೀತಿ ಹೊಡೆತ ಇರ್ಷಾದ್ ಹೊಡೆತ ತನ್ಮೂಲಕ ಮತ್ತೆ ಬೌಂಡ್ರಿ ತನ್ನ ಮೊತ್ತ 19 ಓಟವನ್ನು ದಾಖಲಿಸ್ತಾ ಇರುವಂತ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮ ಅವರ ಒಂದು ಹಂತದಲ್ಲಿ ಲಕ್ಕಿ ಸ್ಟಾರ್ ಪಂದ್ಯಾಟದ ಹಿಡಿತವನ್ನ ಮಾಡಬೇಕಾದ್ರೆ ಇರ್ಷಾದಿಗೆ ಒಂದಷ್ಟು ಒತ್ತಡವನ್ನು ದಾಖಲಿಸಬೇಕಾಗತ್ತೆ. ಇರ್ಷಾದ್ ಆಟವೇ ಇವಾಗ ಖುಷಿ ಅಮರ್ ಬ್ರಹ್ಮ ಅವರವನ್ನ ಮೇಲೆತ್ತುವಂತ ಎಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಇರುವಂತ ಸಿದ್ದಾಪುರದ ಆಟಗಾರ ಇರ್ಷಾದ್. ಲಕ್ಕಿ ಸ್ಟಾರ್ ಜಯವನ್ನ ದಾಖಲಿಸಬೇಕಾದ್ರೆ ಇರ್ಷಾದಿಗೆ ಮೂಗುದಾರವನ್ನ ಹಾಕಿದ್ರೆ ಮಾತ್ರ ಲಕ್ಕಿ ಸ್ಟಾರ್ ಮುಂದಿನ ಹಂತವನ್ನ ಕಾಣಬೇಕಾಗತ್ತೆ. ಆ ನಿಟ್ಟಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಎಸ್, ಅಲ್ಲಿ ಎರಡನೇ ಸೆಮಿಫೈನಲ್ ಪಂದ್ಯಾಟದ ಅದೃಷ್ಟದ ರಾಣಿಚುಬಿಕೆಯನ್ನ ಗೆದ್ದಿರುವಂತಹ ತಂಡ ಒಂದು ಟಾಸ್ ಇಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿಕೊಂಡು ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ಮೂರನೇ ಓವರ್ಗಾಗಿ ಇವಾಗ ಅಬೂದ್ ಕೋಡಿ ಸೈಕರಿ ಭಾಗದಲ್ಲಿ ಸತಾರ್. ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿ ಎಸೆತ ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಾಡೆ ಶಾರ್ಟ್ ಪಾಯಿಂಟ್ ಈ ಭಾಗದಲ್ಲಿ ಮತ್ತೆ ಒಂದೋಟದ ಪೂರೈಕೆಯನ್ನ ಕಾಣ್ತಾ ಇರುವಂತ ಸತಾರ್ ಒಂದೋಟದ ಪೂರೈಕೆಯನ್ನ ಕಂಡ್ರೆ ತಡದ ಮೊತ್ತ ಇವಾಗ 20 ಓಟವನ್ನು ದಾಖಲಿಸ್ತಾ ಇದೆ. ಇರ್ಷಾದ್ ಸ್ಟ್ರೈಕರ್ ಭಾಗದಲ್ಲಿ ಗೂಟದ ಹಿಂಭಾಗದಲ್ಲಿ ಲಕ್ಕಿ ಸ್ಟಾರ್ ಕೋಡಿಯ ನಂಬಿಕೆಯ ಭರವಸೆ ಹಿರಿಯ ಆಟಗಾರ ರೌಫ್ ಕೋಡಿ ಮತ್ತೆ ಅಬೂದ್ ಎಸೆತಗಾರಿಕೆ ಭಾಗದಲ್ಲಿ ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ಇರ್ಷಾದ್ ಹೊಡೆತ ಬೌಂಡರಿಯ ಸೇರ್ಪಡೆ ಅಲ್ಲಿ ನೋ ಬಾಲ್ ಚೆಕಿಂಗ್ ಆಗಿ ತೀರ್ಪುಗಾರರು ಥರ್ಡ್ ಅಂಪೈರ್ ಹೊರ ಹೋಗ್ತಾ ಇದ್ದಾರೆ, ಮೊರೆಯನ್ನು ನೀಡ್ತಾ ಇದ್ದಾರೆ. ಓವರ್ ಸ್ಟೆಪ್ಪಿಂಗ್ ಆಗಿ ಅದ್ಯಾವ ರೀತಿಯ ತೀರ್ಮಾನಗಳು ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಈ ರೀತಿಯ ತಂತ್ರಜ್ಞಾನಗಳು ಬಂದ ಬಳಿಕ ತೀರ್ಪುಗಾರರಿಗೆ ತೀರ್ಪನ್ನು ನೀಡುವುದು ಸುಲಭದಾಯಕವಾಗಿ ಲೆಕ್ಕಾಚಾರವನ್ನ ಮಾಡುತ್ತೆ. ಬಹಳಷ್ಟೊಂದು ಅದ್ದೂರಿಯ ಯಶಸ್ವಿಯ ಟೂರ್ನಮೆಂಟ್ ಈ ಬಾರಿಯ ಜಾಮಿಯಾ ಟ್ರೋಫಿ ಮುಂದುವರಿಕೆಯನ್ನ ಕಾಣ್ತಾ ಇದೆ. ತಂಡದ ಮೊತ್ತ 24 ಓಟಗಳು. ಎಸ್, ಫೇರ್ ಡೆಲಿವರಿ, ಗುಡ್ ಬಾಲ್. ಬಹಳಷ್ಟೊಂದು ಯಶಸ್ವಿಯ ಟೂರ್ನಮೆಂಟ್ ಮುಂದುವರಿಕೆಯನ್ನ ಕಾಣ್ತಾ ಇರುವಂತಹ ಜಾಮಿಯಾ ಟ್ರೋಫಿ. ತಂಡದ ಮೊತ್ತ 24 ಓಟಗಳು. ಈ ಟೂರ್ನಮೆಂಟ್ ಅಲ್ಲಿ ತೀರ್ಪುಗಾರಿಕೆ ಭಾಗದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿ ಆಗಿರುವಂತಹ ತೀರ್ಪುಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತಹ ರಂಜಿತ್ ಕೋಣಿ ಮತ್ತು ಸುಭಾಷ್ ತೀರ್ಪುಗಾರಿಕೆ ಭಾಗವನ್ನು ಮುಂದುವರಿಸ್ತಾ ಇದ್ದಾರೆ. ಅವರ ಜೊತೆಗೆ ಮತ್ತೋರ್ವ ತೀರ್ಪುಗಾರರಾಗಿ ಅನುಭವಿ ಆಟಗಾರರ ಜೊತೆಗೆ ಅನುಭವಿ ತೀರ್ಪುಗಾರರು ಅನಿಲ್ ಕಾರ್ವೆ. ಈ ಬಾರಿ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ ಅದೇ ರೀತಿ ಖುಷಿ ಅಮರ್ ಯಾವುದೇ ಆಟಗಾರ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದ್ರೆ 5,000 ಘೋಷಣೆಯನ್ನ ಅದ್ದಾನ್ ಅವರು ದಾಖಲಿಸ್ತಾ ಇದ್ದಾರೆ. ಕೊನೆಯ 3 ಚೆಂಡು ಬಾಕಿ ಉಳಿತಾ ಇದೆ. ತಂಡದ ಮೊತ್ತ ಇವಾಗ 28 ಓಟಗಳು. ಈ ಚೆಂಡಲ್ಲಿ ಇರ್ಷಾದ ಬೌಂಡರಿಯನ್ನು ದಾಖಲಿಸಿದ್ರೆ ಅದ್ದಾನ್ ಅವರು ಕೂಡ ಮಾಡುವಂತ 5,000 ನಗದು ನಿಮ್ಮ ಪಾಲಾಗುತ್ತೆ. ಆ ನಿಟ್ಟಲ್ಲಿ ಮತ್ತೆ ಅಬೂದ್ ಎಸೆತಗಾರಿಕೆ ಭಾಗದಲ್ಲಿ ತಂಡದ ಮೊತ್ತ 28 ಓಟಗಳು.
ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಇರ್ಷಾದ್ ಹೊಡೆತ ಇವಾಗ ಕವರ್ಸ್ ವಿಭಾಗದಲ್ಲಿ ಬೌಂಡರಿಯ ಸೇರ್ಪಡೆ. ಅಲ್ಲಿ ದಯವಿಟ್ಟು ಮಕ್ಕಳು ಅಲ್ಲಿಂದ ತೆರವುಗೊಳಿಸಬೇಕು. ದಯವಿಟ್ಟು ಅಲ್ಲಿಂದ ಬನ್ನಿ. ಅಲ್ಲಿ ಪ್ರಾಮುಖ್ಯತೆ ಪಂದ್ಯಾಟ ಆಗೋದ್ರಿಂದ ಅಲ್ಲಿ ಕ್ಷೇತ್ರರಕ್ಷಣೆ ಮಾಡುವಂತ ಸಮಯದಲ್ಲಿ ಅಲ್ಲಿ ಎಲ್ಲ ಯಾರೆಲ್ಲ ಕುಳಿತಿದ್ರೆ ಅಲ್ಲೆಲ್ಲರೂ ತೆರವುಗೊಳಿಸಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ. ಹ್ಯಾಟ್ರಿಕ್ ಬೌಂಡ್ರಿನ 5,000 ಜೊತೆಗೆ ಎಸ್ಎಂ ಮೊಬೈಲ್ ಕೂಡ ಮಾಡುವಂತ ಒಂದು ಬ್ಲೂಟೂತ್ ನೆಕ್ ಬ್ಯಾಂಡ್ ಅನ್ನು ಪಡ್ಕೊಳ್ತಾ ಇರುವಂತ ಇರ್ಷಾದ್ ಸಿದ್ದಾಪುರ. ತನ್ನ ಮೊತ್ತ 32 ಓಟಗಳು. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್. ಕೊನೆಯ ಚೆಂಡಿಗಾಗಿ ತನ್ನ ಮೊತ್ತ 32 ಓಟಗಳು. ನಾ ಮೊದಲೇ ತಿಳಿಸಿದ ಹಾಗೆ ಇರ್ಷಾದಿಗೆ ಮೂಗುದಾರವನ್ನ ಕಟ್ಟಿದ್ರೆ ಲಕ್ಕಿ ಸ್ಟಾರ್ ಮುಂದಿನ ಹಂತವನ್ನ ಕಾಣಬಹುದಾಗತ್ತೆ. ಆ ನಿಟ್ಟಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡರಿ ದಾಖಲಿಸ್ತಾ ಇರುವಂತ ಇರ್ಷಾದ್ ಆಟವೇ ಇವಾಗ ಖುಷಿ ಅಮರ್ ಬ್ರಹ್ಮಾವರವನ್ನ ಮೇಲೆತ್ತುವಂತ ಆಟಗಾರಿಕೆಯನ್ನ ಕಾಣ್ತಾ ಇದ್ದಾರೆ. ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯ ಹೊಡೆತ. ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಅತಾವುಲ್ಲಾ. ಅಲ್ಲಿ ಕೇವಲ ಒಬ್ಬ ಆಟಗಾರರು ಮಾತ್ರ ಹೋಗ್ಬೇಕು. ತನ್ನದ ಮೊತ್ತ 33 ಓಟಗಳು. ಅದೇ ರೀತಿ ಇರ್ಷಾದ್ ಅವರು ಇನ್ನೂ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದ್ರೆ ನೌಶಾದ್ ದುಬೈ ಇವರ ಮುಖಾಂತರವಾಗಿ 1,000 ನಗದಿನ ಘೋಷಣೆ ಮತ್ತೆ ನೀಡ್ತಾ ಇದ್ದಾರೆ. 1,500. ಇದು ಲೆಕ್ಕಾಚಾರ. ಯಾರಾದ್ರೂ ಘೋಷಣೆ ಮಾಡೋಕ್ಕಿಂತ ಮುಂಚೆ ಒಂದು ವೇಳೆ ಆ ಆಟಗಾರ ಹ್ಯಾಟ್ರಿಕ್ ಬೌಂಡರಿ ದಾಖಲಿಸದಿದ್ದರೆ ಅರ್ಧಾಂಶ ಹಣ ನಮ್ಮ ಕಮಿಟಿಗೆ ಬರುತ್ತೆ. ಇದು ಇವಾಗಲೇ ತಿಳಿಸ್ತಾ ಇದ್ದಾರೆ. ಅಂತಿಮ ಹಂತದ 18 ಚೆಂಡು ಜಯಕ್ಕಾಗಿ 21 ಓಟಗಳು ಬರಬೇಕಾಗಿದೆ. 18ಕ್ಕೆ 21. ಇನ್ನು ಎಲ್ಲ ಘೋಷಣೆ ಮಾಡುವವರು ಲೆಕ್ಕಾಚಾರ ಮಾಡ್ತಾರೆ. ಅಲ್ಲಿ ದಯವಿಟ್ಟು ಅಂಕಣದ ಒಳಭಾಗದಲ್ಲಿ ಇರುವಂತ ಬ್ಯಾನರ್ ಹತ್ತ ಕೂತಿರುವಂತ ಎಲ್ಲರೂ ಅಲ್ಲಿ ವಿದ್ಯಾರ್ಥಿಗಳು ಮಕ್ಕಳು ಅಲ್ಲಿಂದ ತೆರವುಗೊಳಿಸಬೇಕು ಆದಷ್ಟು ಬೇಗ. ಅಯಾಜ್ ಅವರೇ ಅವರೆಲ್ಲರನ್ನ ಹಿಂಭಾಗಕ್ಕೆ ಕಳಿಸಿ. ಅದೇ ರೀತಿ ಇವಾಗ ಅದ್ನಾನ್ ಅವ್ರು ಘೋಷಣೆ ಮಾಡಿರುವಂತ 5,000 ಇವಾಗಲೇ ಬಂದಾಗಿದೆ. ಇದು ಇರ್ಷಾದ್ ಅವರಿಗೆ ನೀಡಿ ಗೌರವಿಸ್ತೇವೆ ಈ ಪಂದ್ಯಾಟ ಮುಗಿದ ತಕ್ಷಣವೇ. ರಾಸಿಕ್ ಬಹಳ ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಮತ್ತೆ ಇರ್ಷಾದ್ ಹೊಡೆತ ಮತ್ತೆ ಬೌಂಡರಿಯ ಸೇರ್ಪಡೆ. ಬಹಳ ಉತ್ತಮ ರೀತಿಯ ಆಟಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತ ಇರ್ಷಾದ್ ಸಿದ್ದಾಪುರ. ಈ ಬಾರಿ ಮತ್ತೆ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ಮತ್ತೆ ಬೌಂಡ್ರಿ. ತಡದ ಮತ್ತೆ ಇವಾಗ
41 ಓಟಗಳು. ಬಹಳ ಚಂದ ಉತ್ತಮ ರೀತಿಯ ಆಟಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತಹ ಇರ್ಷಾದ್ ಸಿದ್ದಾಪುರ ಬಹಳ ಚಂದ ಉತ್ತಮ ರೀತಿಯ ಆಟಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರದ ಪರವಾಗಿ ಬಹಳ ಚಂದ ಉತ್ತಮ ರೀತಿಯ ಆಟಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತಹ ಪ್ರಾಮುಖ್ಯ ಘಟ್ಟದ ಪಂದ್ಯದಲ್ಲಿ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಆಟಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಕೊನೆಯ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ಇರ್ಷಾದ್. ಆಟವೇ ಇವಾಗ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಆಟಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇವಾಗಲೇ ಇರ್ಷಾದ್ ಅವರು ಮತ್ತೊಂದು ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಒಟ್ಟಾರೆ 6,500 ಇವಾಗ ಇರ್ಷಾದ್ ಪಾಲಾಗ್ತಾ ಇದೆ. ಅಲ್ಲಿ ದಯವಿಟ್ಟು ನಿಮ್ಗೆ ಜೀವ ಇದೆ, ಅಲ್ಲಿ ಕಟ್ಟಿರುವಂತ ಬ್ಯಾನರ್ಗೆ ಯಾವುದೇ ರೀತಿಯ ಜೀವ ಇರೋದಿಲ್ಲ. ದಯವಿಟ್ಟು ಅದನ್ನ ತೊಳಿಬೇಡಿ ಅಣ್ಣ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಆಟ. ಮತ್ತೆ ತನ್ಜೀಮ್ ಕ್ಷೇತ್ರರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಂಡುಕೊಂಡ್ರೆ ತಡೆದ ಮೊತ್ತ 45 ಓಟಗಳು. ಈ ಬಾರಿ ಮತ್ತೆ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ಇರ್ಷಾದ್. ಇವಾಗ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಮತ್ತೆ ಬೌಂಡರಿಯ ಸೇರ್ಪಡೆ. ತಡೆದ ಮೊತ್ತ ಇವಾಗ 49 ಓಟಗಳು. ಜಯಕ್ಕಾಗಿ 5 ಓಟಗಳು ಬೇಕಾಗಿದೆ. ಇರ್ಷಾದ್ ಅರ್ಧ ಶತಕವನ್ನು ದಾಖಲಿಸಬೇಕಾದ್ರೆ 7 ಓಟಗಳು ಬರಬೇಕಾಗಿದೆ. ಇವಾಗಲೇ 43 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ಬಾರಿ ಸಗದ ಚೆಂಡು ಮತ್ತೆ ಬಹಳ ಚಂದ ಉತ್ತಮ ರೀತಿಯ ಕ್ಷೇತ್ರರಕ್ಷಣೆಯನ್ನು ಮಾಡಿದ್ರೆ ಇವಾಗ ತೃತೀಯ ನೇತ್ರ. ಅದ್ಯಾವ ರೀತಿಯ ತೀರ್ಪು ಹೊರ ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಬಹಳ ಚಂದ ಉತ್ತಮ ರೀತಿಯ ಆಟಗಾರಿಕೆಯನ್ನ ಆಡ್ತಾ ಇರುವಂತ ಇರ್ಷಾದ್ 18 ಚೆಂಡಿನ ಮುಂದೆ 43 ಓಟವನ್ನು ದಾಖಲಿಸಿರುವಂತಹ ಆಟಗಾರ ಕೂಡ ಇರ್ಷಾದ್ ಮುಂದುವರಿಕೆಯನ್ನ ಕಾಣ್ತಾ ಇದ್ದಾರೆ. ಅದ್ಯಾವ ರೀತಿಯ ತೀರ್ಪುಗಳು ರವಾನೆಯನ್ನ ಕಾಣುತ್ತೆ ಎಂಬುದನ್ನು ನೋಡಬೇಕಾಗಿದೆ. ನಾಟ್ ಔಟ್ ಎಂಬ ಸೂಚನೆಗಳು ರವಾನೆಯನ್ನ ಕಾಣ್ತಾ ಇದೆ. ಅಂತಿಮ ಹಂತದ 12 ಚೆಂಡು ಜಯಕ್ಕಾಗಿ 4 ಓಟಗಳು ಬೇಕಾಗಿದೆ. ಇರ್ಷಾದ್ 50 ಓಟವನ್ನು ದಾಖಲಿಸಬೇಕಾದ್ರೆ 6 ಓಟಗಳು ಬೇಕಾಗಿದೆ. ಆದರೆ ಪಂದ್ಯಾಟದ ಜಯವನ್ನು ದಾಖಲಿಸಬೇಕಾದ್ರೆ 4 ಓಟಗಳು ಪಂದ್ಯಾಟದ ಜಯವನ್ನು ದಾಖಲಿಸುತ್ತೆ. ಆ ನಿಟ್ಟಲ್ಲಿ ಅಂತಿಮ 12 ಚೆಂಡು ಜಯಕ್ಕಾಗಿ 4 ಓಟಗಳು ಬರಬೇಕಾಗಿದೆ. ಈ ಬಾರಿ ಸಗದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಮತ್ತೆ ಅಲ್ತಾಫ್ 2ನೇ ಚೆಂಡಿಗಾಗಿ.
ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ತನ್ಸೀಮ್ ಕ್ರಿಕೆಟ್ ನಡುವೆ ಫುಟ್ಬಾಲ್ ಚೆಂಡನ್ನ ಕಾಲಲ್ಲಿ ಅಡ್ಡಾಯಿಸ್ತಾ ಇದ್ದಾರೆ. ಇವಾಗ ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಡೆದ ಮೊತ್ತ 51 ಓಟಗಳು. ಜಯಕ್ಕಾಗಿ 3 ಓಟಗಳು ಬರಬೇಕಾಗಿದೆ. 10 ಎಸೆತ ಜಯಕ್ಕಾಗಿ 3 ಓಟ ಬರಬೇಕಾಗಿದೆ. ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯ ಆಟ. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಅಂತಿಮ 2 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ತನ್ಮೂಲಕವಾಗಿ ಇರ್ಷಾದ್ ಹೋದರಿ ಆಘಾತವನ್ನ ಕಾಣ್ತಾ ಇದೆ. ಇರ್ಷಾದ್ ಆಟ ಬಹಳ ಚಂದ ಉತ್ತಮ ರೀತಿಯಾಗಿ ಆಟಗಾರಿಕೆಯನ್ನು ದಾಖಲಿಸಿದ್ರು. ಜೋರಾದ ಕೈ ಚಪ್ಪಾಳೆ ಮೂಲಕವಾಗಿ ಅವರಿಗೆ ಪ್ರೋತ್ಸಾಹವನ್ನು ಮಾಡಬೇಕಾ ಕೇಳಿಕೊಳ್ತಾ ಇದ್ದೇವೆ. ಪ್ರಾಮುಖ್ಯ ಘಟ್ಟದ ಪಂದ್ಯಾಟದಲ್ಲಿ ಕೈ ಚಪ್ಪಾಳೆ ಮೂಲಕವಾಗಿ ಆಸರೆಯನ್ನ ಮಾಡ್ತಾ ಇರುವಂತ ಇರ್ಷಾದ್. ಕ್ರಿಕೆಟ್ ಎಂದ ಮೇಲೆ ಒಂದು ತಂಡ ಗೆಲ್ಲೇಬೇಕು, ಒಂದು ತಂಡ ಸೋಲ್ಲೇಬೇಕು. ಒಂದು ನಾಣ್ಯಕ್ಕೆ ಯಾವ ರೀತಿ 2 ಮುಖಗಳಿರುತ್ತೆ, ಆ ನಿಟ್ಟಲ್ಲಿ ಕ್ರಿಕೆಟ್ನಲ್ಲಿ ಸೋಲು ಗೆಲುವು ಇದ್ದದ್ದೇ. ಬಹಳ ಚಂದ ಉತ್ತಮ ರೀತಿಯ ಆಟಗಾರಿಕೆಯನ್ನು ಇರ್ಷಾದ್. ವಿಕೆಟ್ ಕೂಡ ಆಘಾತವನ್ನ ಕಂಡಿದೆ. ಕೊನೆ 2 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್. ಅಂತಿಮ 8 ಚೆಂಡು. ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. ಹೊಸ ದಾಂಡಿಗ ಬೆಂಗಳೂರು ಮೂಲದ ಮೊಯಿನ್. ತಡದ ಮೊತ್ತ 52 ಓಟಗಳು. ಇರ್ಷಾದ್ ವೈಯಕ್ತಿಕವಾಗಿ 45 ಓಟವನ್ನು ದಾಖಲಿಸಿದ್ರು. ಮುಕ್ಕಾಲಂಶ ಓಟವನ್ನೇ ತನ್ನ ತಂಡಕ್ಕೆ ಬಹಳ ಚಂದ ಉತ್ತಮ ರೀತಿಯಾಗಿ ಆಟಗಾರಿಕೆಯನ್ನ ಕಂಡರೂ ಕೂಡ ಕೊನೆ ಹಂತದಲ್ಲಿ ಹುದ್ದರಿಯನ್ನ ಒಪ್ಪಿಸ್ತಾ ಇದ್ದಾರೆ. 1 ಮ್ಯಾನ್ ಶೋ. ಬಹಳ ಚಂದ ಉತ್ತಮ ರೀತಿಯ ಆಟಗಾರಿಕೆ. ಅಲ್ತಾಫ್. ಅಶ್ವಿನಿ ಯಾವಾಗಾದ್ರೂ ಗೊತ್ತಿಲ್ಲ, ಅಲ್ಲೇ ಪಟ್ಟ ಡಿಸಿಷನ್ ಚೇಂಜ್. ಬಹಳ ಚಂದ ಉತ್ತಮ ರೀತಿ ಆಗಿರುವಂತ ಮತ್ತೆ ಲೆಕ್ಕಾಚಾರ ಮಾಡಿದ್ರು. ಇವಾಗ ಮತ್ತೆ ಅಲ್ತಾಫ್. ಈ ಬಾರಿ ಬಹಳ ಚಂದ ಉತ್ತಮ ರೀತಿ ಎಸೆತ. ವೈಟ್ ಬಾಲ್. ಪಂದ್ಯಾಟ ಸಮಬಲವನ್ನ ಕಾಣ್ತಾ ಇದೆ. ಬಹಳ ಚಂದ ಉತ್ತಮ ರೀತಿ ಆಗಿರುವಂತಹ ಪಂದ್ಯ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಈ ಪಂದ್ಯಾಟದಲ್ಲಿ ಬಹಳ ಚಂದ ಜನಸಂಖ್ಯೆ ಕೂಡ ಪಂದ್ಯಾಟದ ವೀಕ್ಷಣೆಯನ್ನ ಮಾಡ್ತಾ ಇದೆ. ಈ ಬಾರಿ ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ತೃತೀಯ ನೇತ್ರ. ವಿಕೆಟ್ಗೆ ಮೊದಲು ಕೈ ತಾಗಿದೆಯಾ ಬಾಲ್ ತಾಗಿದೆ ಎಂಬುದು ಚೆಕಿಂಗ್ ಮಾಡಬೇಕಾಗತ್ತೆ. ಆ ನಿಟ್ಟಲ್ಲಿ ಅದ್ಯಾವ ರೀತಿಯ ತೀರ್ಪು ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಾಟ ಆಡುವಂತಹ ಜಾಲಿ ಮೂಡುಗೋಪಾಡಿಯ ಆದಿಲ್ ಅಣ್ಣು ದಯವಿಟ್ಟು ಎಲ್ಲಿದ್ರು ಕೂಡ ಇಲ್ಲಿ ತಮ್ಮ ತಂಡದ ನಾಯಕರು ತಮ್ಮನ್ನ ಕಾಯ್ತಾ ಇದ್ದಾರೆ. ಅಣ್ಣು ಬಂದ್ರು. ಅಲ್ಲಿ ಮುಂದಿನ ಪಂದ್ಯಾಟ ಆಡುವಂತ 2 ತಂಡಗಳು ಇಮಿಡಿಯೇಟ್ ಆಗಿ ನಾಟ್ ಔಟ್ ಎಂಬ ಸೂಚನೆಗಳು ಬರ್ತಾ ಇದೆ. ಪಂದ್ಯಾಟದ ಜಯವನ್ನ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ ಮೊದಲ ತಂಡವಾಗಿ ಜಾಮಿಯಾ ಟ್ರೋಫಿಯ ಫೈನಲ್
ಪ್ರವೇಶವನ್ನ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಎರಡು ತಂಡಗಳ ಸೆಣಸಾಟ ಮುಂದುವರಿಕೆಯನ್ನ ಕಂಡು ಅಂತಿಮ ಘಟ್ಟದಲ್ಲಿ ಮೊದಲ ತಂಡವಾಗಿ ಇವಾಗ ಜಾಮಿಯಾ ಟ್ರೋಫಿಯಲ್ಲಿ ಅಲ್ಲಿ ಮುಕ್ತಾಯ ಕಂಡಿರುವಂತಹ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಡೌಟ್ಲೆಸ್ ಸೆಲೆಕ್ಷನ್ ಎಸೆತಗಾರಿಕೆಯಲ್ಲೂ ಆ ಬಳಿಕ ದಾಂಡಿಗ ತರದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿರುವಂತಹ ಸೆಮಿಫೈನಲ್ ಹೀರೋ ಇರ್ಷಾದ್ ಸಿದ್ದಾಪುರ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಬಹುಮಾನವನ್ನ ಅದ್ನಾನ್ ದುಬೈ ಅವರು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದರ ಜೊತೆಗೆ ಅವರು ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿರುವಂತಹ 6,500 ಕೂಡ ಅಲ್ಲೇ ನೀಡಿ ಗೌರವಿಸ್ತಾ ಇದ್ದಾರೆ. 2 ಬಾರಿ ಹ್ಯಾಟ್ರಿಕ್ ಬೌಂಡರಿಯನ್ನು ಕೂಡ ದಾಖಲಿಸಿದ್ರು. ಈ